ಸ್ಥಿತಿ, ಆಲ್ಫಾ ಸ್ಥಿತಿ, ಥೀಟಾ ಸ್ಥಿತಿ, ಡೆಲ್ಟಾ ಸ್ಥಿತಿ. ಈ 4 ಸ್ಥಿತಿ ನಾವು ಮುಟ್ಟಿದಾಗ ಒಂದೊಂದು ತರ ವಿಚಾರಗಳು ನಮಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಏನದು? ಬೀಟಾ ತರಂಗದಲ್ಲಿ ಕಾನ್ಷಿಯಸ್ ಪ್ರಜ್ಞೆ ಇರುತ್ತೆ, ಏನ್ ನಡೀತಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ನಂಬರ್ 2, ನಿಮ್ಮ ಮೈಂಡ್ ತುಂಬಾ ಅಲರ್ಟ್ ಆಗಿರುತ್ತೆ, ರಿಸೀವ್ ಮಾಡೋದಕ್ಕೆ ಅಲರ್ಟ್ ಆಗಿ ಕಾಯ್ಕೊಂಡಿರುತ್ತೆ. ಎಮೋಷನ್ ಹೆಚ್ಚಿರುತ್ತೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಭಯ, ಭೀತಿ, ಆತಂಕ, ನೆಗೆಟಿವ್, ಪ್ಲಸ್, ಪಾಸಿಟಿವ್ ಎಲ್ಲ ಆಕ್ಟಿವ್ ಆಗಿರುತ್ತೆ ಆ ಟೈಮಲ್ಲಿ. ಅಟ್ಯಾಚ್ ಟು ದಿ 5 ಸೆನ್ಸಸ್, ಅಟ್ಯಾಚ್ ಟು ದಿ ಎಕ್ಸ್ಟರ್ನಲ್ ವರ್ಲ್ಡ್. ದಿಸ್ ಇಸ್ ಕಾಲ್ಡ್ ಬೀಟಾ ಸ್ಟೇಟ್. ಎರಡನೆಯದು ಆಲ್ಫಾ ಸ್ಥಿತಿ. ಫಿಸಿಕಲ್ ರಿಲ್ಯಾಕ್ಸ್ ಆಗಿರುತ್ತೆ, ನಿಮ್ಮ ಬಾಡಿ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ, ಕ್ರಿಯೇಟಿವ್ ಥಿಂಕಿಂಗ್ ಸೃಷ್ಟಿ ಆಗುತ್ತೆ ಆಲ್ಫಾ ಸ್ಥಿತಿನಲ್ಲಿ. ಮೆಂಟಲ್ ಸ್ಟ್ರೆಸ್ಸು ಕಡಿಮೆ ಆಗಿರುತ್ತೆ, ಬಾಡಿ ಒತ್ತಡ ಕೂಡ ಕಮ್ಮಿ ಆಗಿರುತ್ತೆ. ಮನಸ್ಸಿನ ಒತ್ತಡ, ದೈಹಿಕ ಒತ್ತಡ ಎರಡೂ ಕೂಡ ಸಿಂಕ್ರನೈಸ್ ಆಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ, ಒತ್ತಡವೇ ಇರಲ್ಲ. ಸೊ ಬ್ರೈನು ಆಕ್ಷನ್ ಸ್ಟಾಪ್ ಆಗಿರುತ್ತೆ, ಅಂದ್ರೆ ಏನು ಕೆಲಸವೂ ಮಾಡೋದಿಲ್ಲ. ಅದನ್ನ ನಾನು ಹೇಳಿದೆ, ಆಲೋಚನೆ ಬರೋದಿಲ್ಲ, ನಿದ್ರೆ ಬಂದಂಗಿರುತ್ತೆ, ನಿದ್ರೆ ಇಲ್ಲ, ಕಾನ್ಶಿಯಸ್ ಇರುತ್ತೆ, ಆಕ್ಷನ್ ಇಲ್ಲ. ದಿಸ್ ಇಸ್ ಕಾಲ್ಡ್ ಆಲ್ಫಾ ಸ್ಟೇಟ್. ನೆಕ್ಸ್ಟ್ ಥೀಟಾ ಸ್ಥಿತಿ. ಇದು ನಿಮಗೆ ಚೆನ್ನಾಗಿ ಗೊತ್ತು, ನಿದ್ರೆ ಸ್ಥಿತಿ. ನಿದ್ರೆ ಸ್ಥಿತಿ ಅಂದ್ರೆ ಏನು ಗೊತ್ತಾಗಲ್ಲ, ಹೊಡೆದ ಸತ್ತ ಹೆಣ ತರ ಮಲಗಿರ್ತೀವಿ. ಆದ್ರೆ ಕನಸು ಬರುತ್ತೆ. ಆ ಕನಸು ಅನ್ನೋದೇನು, ಸಬ್ ಕಾನ್ಶಿಯಸ್ ಟ್ರಿಗರ್ ಆದಾಗ ಕನಸು ಬರುತ್ತೆ. ಈಗ ಅದ್ರ ಬಗ್ಗೆ ಎಲ್ಲ ಡೀಲ್ ಮಾಡೋದು ಬೇಕಾಗಿಲ್ಲ ಇಲ್ಲಿ. ಥೀಟಾ ಸ್ಥಿತಿ ಅಂತ ಅನ್ನೋದು ಅನ್ಕಾನ್ಶಿಯಸ್ ಸ್ಟೇಟ್, ಸ್ಲೀಪಿಂಗ್ ಸ್ಟೇಟ್. ಡೆಲ್ಟಾ ಸ್ಥಿತಿ ನೆಕ್ಸ್ಟ್. ಆ ಸ್ಥಿತಿಲಿ ಹೇಗಿರುತ್ತೆ ಅಂದ್ರೆ ನಮಗೆ ಏನೂ ಗೊತ್ತಾಗೋದಿಲ್ಲ. ನಿಮ್ಮ ಕಿಡ್ನಿನ ಕೊಯ್ಕೊಂಡ್ರು ಗೊತ್ತಿಲ್ಲ, ನಿಮ್ಮ ಕಣ್ಣನ್ನ ತಗೊಂಡ್ರು ಗೊತ್ತಿಲ್ಲ, ನಿಮ್ಮನ್ನ ಯಾವನಾರು ಬಂದು ಕೊಲೆ ಮಾಡಕ್ ಬಂದ ಚಾಕು ಇಟ್ಕೊಂಡಿದ್ದ, ನಿಮಗೆ ಏನೂ ಗೊತ್ತಾಗಲ್ಲ. ಕಣ್ಣು ತೆಕ್ಕೊಂಡಿದ್ರು ಕಣ್ಣು ಕಾಣಲ್ಲ, ಕಣ್ಣು ತೆಕ್ಕೊಂಡಿರ್ತೀರಾ, ಎಲ್ಲ ಒಳಗೆ ಹೊರಗಿಂದ ಒಳಗೋಗುತ್ತೆ, ರಿಯಾಕ್ಷನ್ ಇಲ್ಲ. ಹೆಣವು ಡೆಲ್ಟಾ ಸ್ಥಿತಿ ಎರಡು ಒಂದೇ, ಆದರೆ ಹೆಣಕ್ಕೆ ಪ್ರಾಣ ಇಲ್ಲ, ಡೆಲ್ಟಾ ಸ್ಥಿತಿಲಿ ಪ್ರಾಣ ಇರುತ್ತೆ. ಸರಿ, ಇದು ಈ 4 ಸ್ಥಿತಿಗಳ ಮಾನಸಿಕ ದೈಹಿಕ ಅನುಭವಗಳು.